ಅರಣ್ಯ ಇಲಾಖೆಯಿಂದ ಅರಸೀಕೆರೆ ವಾಲೆಹಳ್ಳಿ ಗ್ರಾಮದ ರೈತರಿಗೆ ಭಾರೀ ಅನ್ಯಾಯ. ಇದೇ ರೀತಿ ಮುಂದುವರೆದರೆ ಅರಣ್ಯ ಇಲಾಖೆ ಮುಂದೆಯೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ಏನು ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಅರಸೀಕೆರೆ ಇಲ್ಲಿಗೆ ನಾವು ಭೇಟಿ ನೀಡಿರುವ ಉದ್ದೇಶ ಏನು ಸುಮಾರು 1982-83ನೇ ಸಾಲಿನಿಂದ ಇಲ್ಲಿವರೆಗೂ ಕಣ್ಕಟ್ಟೆ ಹೋಬಳಿ ವಾಲೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ ಸುಮಾರು 300 ಕುಟುಂಬಗಳು ಹಿಂದುಳಿದ ಗೊಲ್ಲ ಸಮುದಾಯದವರು ಭೂಮಿನ ಸಾಗುವಳಿ ಮಾಡ್ಕೊಂಡು ಗೋಮಾಳದ ಜಾಗನ ಇಲ್ಲಿವರೆಗೂ ಜೀವನೋಪಾಯ ಮಾಡ್ಕೊಂಡು ಬರ್ತಾ ಇದ್ರು. ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆಯವರು OS 143/2000 ಪ್ರಕರಣ ದಾಖಲಿಸಿ ಆ ಜಮೀನು ನಮ್ದು ಅಂತೇಳಿ ಈಗಾಗಲೇ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಿದ್ರು. ಆ ಪ್ರಕರಣ ಅವರು ವಿರುದ್ಧವಾಗಿ ತೀರ್ಪು ಬಂದಿದೆ. ಅದಾದ ನಂತರದಲ್ಲಿ ಅವರು ಮೇಲ್ಮನವಿ ಪ್ರಕರಣನೂ ಕೂಡ ಹಿರಿಯ ಶ್ರೇಣಿ ನ್ಯಾಯಾಲಯ ಅರಸೀಕೆರೆ ಇವರಿಗೆ ದಾಖಲು ಮಾಡಿ ಅದರಲ್ಲೂ ಕೂಡ ವಿಚಾರಣೆಯನ್ನು ಎದುರಿಸಿ ಅದರಲ್ಲೂ ಕೂಡ ರೈತರ ಪರವಾಗಿ ಫಲಾನುಭವಿಗಳ ಪರವಾಗಿ ತೀರ್ಪು ಬಂದಿದೆ. ಅದಾದ ನಂತರದಲ್ಲಿ 1992-93ನೇ ಸಾಲಿನಲ್ಲಿ ಆಶ್ರಯ ನಿವೇಶನ ಯೋಜನೆಯಲ್ಲಿ ಸದರಿ ಸರ್ವೆ ನಂಬರ್ನಲ್ಲಿ 5 ಎಕರೆ ಜಾಗನ ಕಾಯ್ದಿರಿಸಿ ಆದೇಶ ಮಾಡಿ ಅಭಿವೃದ್ಧಿಗೊಳಿಸಿ ನಿವೇಶನ ರೈತರಿಗೆ ವಿತರಿಸಿದ್ದಾರೆ. ಅದಾದ ನಂತರದಲ್ಲಿ ಏನು ಉಳಿಕೆ ಜಮೀನಿತ್ತು ಅದನ್ನ ಸಾಗುವಳಿ ಭೂಮಿನ ಇಲ್ಲಿವರೆಗೂ ಕೂಡ ಅವರು ಅನುಭವಿಸ್ಕೊಂಡು ಬಂದಿದ್ದಕ್ಕೆ ಈ ಸದರಿ ಅರಣ್ಯ ಇಲಾಖೆಯವರು RSA 822/2017ರಲ್ಲಿ ಮೇಲ್ಮನವಿ ಹೋದ್ರು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ. ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಯಾವುದೇ ಆದೇಶಗಳು ಕೂಡ ಬಂದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಸದರಿ ಜಮೀನಿನಿಂದ ರೈತರನ್ನ ಒಕ್ಕಲೆಬ್ಬಿಸಿ ಆ ಜಾಗನ ಆಕ್ಯುಪೈ ಮಾಡ್ಕೊಂಡು ಅಲ್ಲಿ ಕಾಮಗಾರಿಗಳು ನಡೆಸ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಈ ತರ ಕೆಲಸ ಕಾರ್ಯಗಳನ್ನ ಮಾಡಿದ್ದೆ ಆದ್ರೆ ನಾವೇನ್ ಇವತ್ತು ಅರಣ್ಯ ಇಲಾಖೆ ಕಚೇರಿ ಮುಂದೆ ಬಂದಿದ್ದೀವಿ, ನಾಳೆ ಸಾಮೂಹಿಕವಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಸನ್ನಿವೇಶನೂ ಕೂಡ ಎದುರಾಗ್ತಾ ಇದೆ. ಕಾರಣ ಇವತ್ತು ನಾವೆಲ್ಲರೂ ಕೂಡ ಬಡ ಕುಟುಂಬದವ್ರು ಯಾರು ಕೂಡ ನಾವು ಜಮೀನ್ದಾರ ಮಕ್ಕಳಾಗ್ಲಿ ಮತ್ತೊಬ್ರಿಲ್ಲ, ಎಲ್ಲ ಕುರಿ ಹೈನುಗಾರಿಕೆ ಮಾಡ್ಕೊಂಡು ಜೀವನೋಪಾಯ ಸಾಗಿಸ್ತಕ್ಕಂಥ ರೈತರ ಮಕ್ಕಳಾಗಿ ನಾವು ಬಂದಿದೀವಿ. ಇವತ್ತು ಸಾಕಷ್ಟು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಪ್ರಭಾವಿಗಳು ಭೂಮಿನ ಆಕ್ಯುಪೈ ಮಾಡಿರೋದನ್ನ ಸರ್ಕಾರ ಗಮನಿಸಿಲ್ಲ. ಇವತ್ತು ರೈತರಿಗೆ ನಮ್ಮಂತ ಹಿಂದುಳಿದ ಸಮಾಜದವ್ರನ್ನ ಇವತ್ತು ಚುನಾವಣೆಗಳು ಬಂದಾಗ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂತಾರೆ. ಇವತ್ತು ನಮ್ಮ ಇಂಥ ನೋವಿಗೆ ಈ ಕ್ಷೇತ್ರದ ಆಡಳಿತ ವೈಫಲ್ಯನೇ ಕಾರಣ ಆಗಿದೆ. ಯಾಕಂದ್ರೆ ನಮ್ಮನ್ನು ಇವತ್ತು ಈ ಪರಿಸ್ಥಿತಿ ತರಕ್ ಕಾರಣ ಈ ಕ್ಷೇತ್ರದ ಶಾಸಕರು ಕೂಡ ಇದ್ದಾರೆ. ಅವರು ನಮ್ಮೂರಿನ 300 ಮನೆ 1,000 ಮತದಾರರನ್ನ ಬರೀ ಚುನಾವಣೆಗೆ ಬಳಸ್ಕೊಂಡ್ರು. ಅವರ ಹಿತನ ಕಾಪಾಡೋದ್ರಲ್ಲಿ ಅವರು ಎಡವಿದ್ದಾರೆ. ಬರೀ ಕಾಂಕ್ರೀಟ್ ರಸ್ತೆ ಮಾಡಿದೆ ಮತ್ತೊಂದು ಮಾಡಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಕಿವಿಗೆ ಹೂವು ಇಡೋ ಕೆಲಸ ಮಾಡಿದ್ರು. ಇವತ್ತು ರೈತರು ಜಮೀನ್ ಏನಿದೆ ಅದನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದರಿಂದ ಕ್ಷೇತ್ರದ ಶಾಸಕರ ಕೈವಾಡ ಇದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಸದರಿ ಸಾಗುವಳಿ ಭೂಮಿಲಿ ಅವರು ಕಾಮಗಾರಿಗಳು ಮಾಡಿದ್ದೆ ಆದ್ರೆ ನಾವು ಅಲ್ಲಿ ಅದನ್ನ ತೆರವುಗೊಳಿಸ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾವು ಪ್ರತಿಭಟನೆಗೂ ರೆಡಿ ಇದೀವಿ, ಅಹೋರಾತ್ರಿ ಧರಣಿನೂ ಕೂಡ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಿಸಿದಂತೆ ಕಳೆದ ತಿಂಗಳು ಜಿಲ್ಲಾಧಿಕಾರಿಗಳು ಹಾಸನ ಮತ್ತೆ ತಾಲೂಕ್ ತಹಶೀಲ್ದಾರ್ ಅರಸೀಕೆರೆ ಇವರಿಗೆ ಈಗಾಗಲೇ ಇಲಾಖೆಯವರು ಮಾಡ್ತಿರ್ತಕ್ಕಂಥ ತೊಂದರೆಗಳನ್ನ ನಾವು ವಿವರಿಸಿ ದೂರನ್ನ ಸಲ್ಲಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ವಹಿಸಿಲ್ಲ. ಸ್ವತಂತ್ರ ಪೂರ್ವದಲ್ಲಿ ಆಗಿರೋ ದಾಖಲೆಗಳನ್ನ ಮುಂದಿಟ್ಕೊಂಡು ನಮ್ಗೆ ಜಮೀನು ಅದು ನಮ್ದು ಅರಣ್ಯ ಇಲಾಖೆಯವ್ರದ್ದು ಅಂತೇಳಿ ಇಲಾಖೆಯವರು ವಾದ ಮಂಡಿಸ್ತಾ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ದಾಖಲೆಗಳಲ್ಲಿ ಇರ್ತಕ್ಕಂಥದ್ದು ಗೋಮಾಳದ ಜಾಗ. ಗೋಮಾಳನ ಇವತ್ತು ನಿವೇಶನ ತಗೊಂಡ ನಂತರದಲ್ಲಿ ನಾವು ಸಾಗುವಳಿ ಮಾಡ್ಕೊಂಡು ಅದಕ್ಕಿಂತ ಮುಂಚೆಯಿಂದ ಸಾಗುವಳಿ ಮಾಡಿದೀವಿ. ಇವತ್ತು ನಮ್ಮ ಜೀವನೋಪಾಯಕ್ಕೆ ಅದು ಜಮೀನ್ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸರ್ಕಾರ ಇದರ ಮುಂದೆ ಆಗ ಅನಾಹುತಗಳನ್ನ ತಡೆಯೋದ್ರ ಜೊತೆಗೆ ರೈತರಿಗೆ ಯಾವುದೇ ತರದ ತೊಂದರೆ ತಾಪತ್ರೆಗಳು ಆಗದ ರೀತಿಲಿ ಆ ಜಮೀನಿನಿಂದ ಅವರಿಗೆ ಒಕ್ಕಲೆಬ್ಬಿಸಿದ ರೀತಿಲಿ ನೆರವು ನೀಡಬೇಕು. ಇಲ್ಲದೆ ಹೋದ್ರೆ ನಾವು ಉಗ್ರ ಹೋರಾಟ ಮಾಡೋದ್ರ ಜೊತೆಗೆ ಈ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡ್ಕೊಂತೀವಿ. ನಮ್ಮ ಆತ್ಮಹತ್ಯೆಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಕಾರಣರಾಗಿರ್ತಾರೆ. ಇದು ನಮ್ಮ ಮನನೊಂದು ಹೇಳ್ದಿರ್ತಕ್ಕಂಥ ಮಾತು. ವಿಷ ಸೇವಿಸಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಮತ್ತೆ ಅಧಿಕಾರಿಗಳು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಈಗೇನು ಕಣಕಟ್ಟೆ ಹೋಬಳಿ ವಾಲೆಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಷ್ಟು ಸರ್? 21ರಲ್ಲಿ
ಭೂರಹಿತ ರೈತರು ಏನಲ್ಲಿ ಇದ್ರು ಅವ್ರಿಗೆ 5 ಎಕರೆ ಮಂಜೂರಾಗಿದೆ ವಸತಿ ನಿವೇಶನಕ್ಕೆ. ಉಳಿದ ಜಾಗವನ್ನ ಅರಣ್ಯ ಇಲಾಖೆಯವರು ವಶಪಡಿಸ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಈ ಬಗ್ಗೆ ಅರಸೀಕೆರೆಯ ಹಿರಿಯ ನ್ಯಾಯಾಲಯದಲ್ಲಿ ದಾವಾ ಇದ್ದು OS ನಂಬರ್ 89/2015 ದಾವಾ ಆಲ್ರೆಡಿ ನಡೀತಿದ್ದು, ಇದನ್ನ ಮೇಲ್ಮನವಿಯನ್ನ ಅರಣ್ಯ ಇಲಾಖೆಯವರು ಅರಸೀಕೆರೆ ಮಾನ್ಯ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಲಯದಲ್ಲಿ ಸ್ಟೇಟಸ್ ಆರ್ಡರ್ ಅನ್ನು ತಗೊಂಡಿರ್ತಾರೆ. ಈ ಆದೇಶ ಇದ್ದಾಗ್ಯೂ ಕೂಡ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನ್ಯಾಯಾಂಗದ ಒಂದು ವಿರೋಧಿ ಆಗ್ತದೆ. ಇದು ಕಂಟೆಂಟ್ ಆಫ್ ಕೋರ್ಟ್ ಆಗ್ತದೆ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿ ಏನ್ ಅಧಿಕಾರಿಗಳು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಂದ್ರೆ ಇದು ಈ ಕ್ಷಣವೇ ನಿಲ್ಲಿಸ್ಬೇಕು. ಇದರಿಂದ ರೈತರು ಬಹಳ ತೊಂದರೆಯನ್ನು ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಈ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನ ಕೊಡಬೇಕು ಅಂತ ಕೇಳ್ತಾರೆ.